ಆ ಶಬ್ದಗಳ ಕೌಶಲ್ಯದ ಜೊತೆಗೆ ಹೇಳುವ ನೀತಿಯ ಪದ್ಧತಿ ಬಹಳ ಅನನ್ಯವಾದದ್ದು ವಿಜಯದಾಸರದ್ದು. ಅವರು ಹೇಳ್ತಾರೆ, ಒಬ್ಬ ರಾಜಾದಿರಾಜ ಜಗತ್ತಿನ ದುಃಖವನ್ನೆಲ್ಲ ಪರಿಹಾರ ಮಾಡಿದ್ದಾನೆ. ಕಣ್ಮುಚ್ಚಿ ಭಗವಂತನ ವಿರಾಟ ಧ್ಯಾನ ಮಾಡಲಿಲ್ಲ ಅಂದರೆ ಅವನ ಲಿಂಗದೇಹ ಭಂಗ ಆಗೋದಿಲ್ಲ, ಮತ್ತೆ ಈ ಸಂಸಾರಕ್ಕೆ ಬಂದು ಅವನು ಒದ್ದಾಡಲೇಬೇಕು. ಅಂತಹ ಲೋಕೋತ್ತರವಾದ ವ್ಯಾಪಾರವನ್ನು ಮಾಡಿದ ರಾಜನಿಗೂ ಕೂಡ ಭಗವದ್ಧ್ಯಾನ ಇಲ್ಲದೆ ಸದ್ಗತಿ ಇಲ್ಲ ಅಂದರೆ ಏನೋ ಬರೀ ಹೆಂಡತಿ ಮಕ್ಕಳನ್ನು ಸಾಕೊಂಡು ಕಾಲ ಕಳೆದು ನಿಮ್ಮ ಮೋಕ್ಷಕ್ಕೆ ಹೋಗ್ಲಿಕ್ಕಾಗುತ್ತಾ? ಯೋಚನೆ ಮಾಡಿ ಅಂತಾರೆ ವಿಜಯದಾಸರು. ಇದನ್ನು ಮಾಡಿ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಇದೆ. ಕೊನೆಗೆ ಅದನ್ನೇ ಹೇಳ್ತಾರೆ, ಸ್ತ್ರೀರಾಟ ಉದಾಸಿಸಿ ಗತಿಯೈದಿದರು ವೀರಾಟಗಮನ ನಮ್ಮ ವಿಜಯ ವಿಠ್ಠಲರೇಯ ನೀರಾಟ ಆಡಿದ ಸತಿಯರಿಗೆ ಮುಕುತಿಯನಿತ್ತ ಅಂತ. ಸ್ತ್ರೀರಾಟ ಉದಾಸಿಸಿ ಗತಿಯೈದಿದರು ವೀರಾಟಗಮನ ನಮ್ಮ ವಿಜಯ ವಿಠ್ಠಲರೇಯ ಅಂತ. ಸ್ತ್ರೀಯರ ಜೊತೆಗೆಲ್ಲ ಕಾಲಹರಣ ಮಾಡಿಕೊಂಡು ಹಾಳು ಮಾಡುವವರಿಗೆ ಭಗವಂತ ಮೋಕ್ಷ ಕೊಟ್ಟಿಲ್ಲ. ಯಾರು ಮನೆಯನ್ನು ಮರೆತು ಸಾಮ್ರಾಜ್ಯವನ್ನು ತೊರೆದು ಹಣವನ್ನು ಜರಿದು ಈ ಯಾವುದೂ ಬೇಡ ಅಂತ ನಿಸ್ಸಂಗಿಗಳಾಗಿ ಕಾವಿ ತೊಟ್ಟು ಕಾಡಿನಲ್ಲಿ ವಿರಾಟ್ ರೂಪ ಧ್ಯಾನ ಮಾಡಿದವರಿಗೆ ಮೋಕ್ಷ ಕೊಟ್ಟಿದ್ದಾನೆ ಭಗವಂತ. ಸಂಸಾರದಲ್ಲಿ ಸುಖವಾಗಿದ್ದು ಏನೇನೋ ವ್ಯಾಪಾರಗಳನ್ನು ಮಾಡಿಕೊಂಡವರಿಗೆಲ್ಲ ಮೋಕ್ಷ ಕೊಟ್ಟಿಲ್ಲ. ಶುಂಠನಿಗುಂಟೆ ವೈಕುಂಠ ಅಂತಾರೆ ಇನ್ನೊಂದು ಕಡೆ ವಿಜಯದಾಸರು. ಶುಂಭರಿಗೆಲ್ಲ ವೈಕುಂಠ ಕೊಡಲ್ಲ, ಜ್ಞಾನದಿಂದ ಗಮ್ಯವಾದದ್ದು ಮೋಕ್ಷ. ನೀರಾಟ ಆಡಿದ ಸತಿಯರಿಗೆ ಮುಕುತಿಯನಿತ್ತ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಕೊನೆ ಕೃಷ್ಣನಲ್ಲಿ ಪರ್ಯವಸಾನ ಮಾಡ್ತಾರೆ. ಆ ಮೊದಲನೆಯ ಒಂದು ನುಡಿ ಮುಗಿಬೇಕಾದ್ರೆ ನೀರಾಟ ಆಡಿದವರು ಯಾರು? ಗೋಪಿಕಾಸ್ತ್ರೀಯರು ಅಂತ ಅರ್ಥ. ಅವರೆಲ್ಲರಿಗೂ ಕೂಡ ಸತಿಯರು, ಅವರಿಗೂ ಗಂಡ ಮಕ್ಕಳು ಎಲ್ಲ ಇದ್ದರು. ಆದರೆ ಯಾರ್ಯಾರ್ದೋ ಜೊತೆಗೆ ಆಟ ಆಡಲಿಲ್ಲ, ವಿರಾಟ್ ರೂಪಿಯಾದ ಪರಮಾತ್ಮನ ಜೊತೆಗೆ ನೀರಾಟ ಆಡಿದರು. ನೀರಾಟ ಆಡಿದರು ಅಂದರೆ ಅದು ಬರೀ ಗೋಪಿಕಾಸ್ತ್ರೀಯರಿಗಲ್ಲ. ನೀರಾಟ ಆಡಿದ ಸತಿಯರು ಅಂದರೆ ಎಲ್ಲ ಮಾನವರು ಅಂತ ಅರ್ಥ. ಎಲ್ಲರೂ ನೀರಾಟ ಆಡಲೇಬೇಕು. ನೀರಾಟ ಆಡೋದು ಅಂದ್ರೇನು? ನೀರು ತಗೊಳ್ಳೋದು, ಗುರುಗಳ ಪಾದಕ್ಕೆ ಹಾಕುವುದು, ಗುರುಗಳ ಪಾದಕ್ಕೆ ಹಾಕೋದು, ನೀರು ತಗೊಳ್ಳೋದು, ದೇವರಿಗೆ ಶಾಲಗ್ರಾಮಕ್ಕೆ ಹಾಕುವುದು, ಅಲ್ಲಿ ಭಗವಂತನ ವಿರಾಟ್ ರೂಪ ಧ್ಯಾನ ಮಾಡೋದು. ಅಂಥವರಿಗೆ ಮೋಕ್ಷ ಕೊಡ್ತಾನೆ ಭಗವಂತ ಅನ್ನುವ ಈ ಚಿಂತನೆಯೂ ಕೂಡ ವಿಜಯದಾಸರ ಆ ನುಡಿಗಳಲ್ಲಿ ಅಡಕವಾಗಿದೆ. ಇಷ್ಟು ಪೀಠಿಕೆ ಇದು. ವಿರಾಟ ಧ್ಯಾನ ಮಾಡಿ ಎನ್ನಲಿಕ್ಕೆ ಕರೆ ಕೊಟ್ಟಿದ್ದಾರೆ ವಿಜಯದಾಸರು. ನಂತರ ಒಂದೊಂದೇ ಹೇಳ್ತಾ ಹೋಗ್ತಾರೆ. ತುಂಬ ವಿಸ್ತಾರವಾಗಿದೆ ಈ ಚಿಂತನೆಯೇ, ತುಂಬ ಆಳವಾಗಿದೆ. ಆದರೆ ತುಂಬ ಸರಳವಾಗಿಯೂ ಇದೆ, ಏನು ಕಠಿಣ ಅಲ್ಲ. ಕೆಲವರಿಗೆ ವಿರಾಟ ಧ್ಯಾನ ಅಂದ ತಕ್ಷಣ ನಮ್ಗೆ ಅರ್ಥ ಆಗಲ್ಲ ಅಂತ ತುಂಬ ದೂರ ಸರಿತಾರೆ. ಇದನ್ನು ಕೇಳಿಸ್ಕೊಳ್ಳಿಕ್ಕೆ ಭಯ. ಅಯ್ಯೋ ವಿರಾಟ ಧ್ಯಾನ ಅಂತೆ. ಧ್ಯಾನ ಅನ್ನುವ ಶಬ್ದವೇ ಒಂದಷ್ಟು ನಮ್ಮನ್ನು ಗಲಿಬಿಲಿಗೆ ತುತ್ತು ಮಾಡುತ್ತೆ. ಇದು ವಿಜಯದಾಸರು ತುಂಬ ಕಥೆ ಥರ ಹೇಳಿಕೊಂಡು ಹೋಗ್ತಾರೆ. ಅವರ ಶೈಲಿ ಅದು ವಿಜಯದಾಸರದ್ದು. ಶ್ರೀಕಾಂತನ ರೂಪ ಪಾತಾಳ ಸತ್ಯ ಲೋಕವಿಡಿದುಂಟು ಒಂದೊಂದವಯವಿಧಿ ಲೋಕೇಶನೊಳಗೆ ಚತುರ್ದಶ ಭುವನಗಳು. ಒಂದೊಂದೇ ಅವಯವಗಳಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕು. ಮೊದಲನೆಯ ಅವಯವ ಭಗವಂತನ ಪಾದತಳ. ಪಾದತಳ ಪಾತಾಳ ನೆನಪಿಟ್ಟುಕೊಳ್ಳಿಕ್ಕೆ ತುಂಬ ಸುಲಭ ಅದು. ಪಾದತಲ ಪಾತಾಳ ಅಂತ ನೆನಪಿಟ್ಟುಕೊಂಡ್ರೆ ಆಯಿತು. ಭಗವಂತನ ಪಾದದ ತಳದಲ್ಲಿ ಪಾತಾಳ ಲೋಕ ಇದೆ. ಪಾದದ ತಳದಿಂದ ಹಿಡಿದು ಸತ್ಯಲೋಕದ ತನಕ 14 ಲೋಕಗಳು ಕೂಡ ಭಗವಂತನ ದೇಹದಲ್ಲಿ ಅಂಟಿಕೊಂಡಿದೆ. ಯೋಚನೆ ಮಾಡಿ, ಅದು ದೇವರ ಪಾದ ಕಮಲದಲ್ಲಿ ಏನೆಲ್ಲ ಜೀವರಿದ್ದಾರೆ. ನಾಭಿಯಲ್ಲಿ ಈ ಸಮಗ್ರ ಭೂಮಂಡಲ ಇದೆ. ಸತ್ಯಲೋಕ ಅವನ ತಲೆಯಲ್ಲಿದೆ. ಒಂದು ಸಲ ಅವನ ದೇಹವನ್ನು ಕೊಡವಿದ್ರೆ ಪ್ರಳಯ ಆಗೋಗುತ್ತೆ. ಇಷ್ಟೇ ಪ್ರಳಯ ಅಂದ್ರೇನು? 14 ಲೋಕವನ್ನು ತನ್ನ ದೇಹದಲ್ಲಿ ಅಂಟಿಸಿಕೊಂಡಿದ್ದಾನೆ. ಒಂದು ಜಂಪ್ ಹೊಡೆದ ಅಂದರೆ 14 ಲೋಕ ಢಮ್ ಅಂದು ಹೋಗುತ್ತೆ. ಅಂದರೆ ಇಷ್ಟು ಸುಲಭವಾಗಿ 14 ಲೋಕದ ಅಧಿಪತಿಯಾಗಿ ಭಗವಂತ ಇದ್ದಾನೆ. ಪಾತಾಳ ಲೋಕದಲ್ಲಿ ಯಾರಿದ್ದಾರೆ ಅದನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಮಿಕ್ಕ ಜೀವರು ಪಾತಾಳೋತ್ಪಾದಕ ತದಾಶ್ರಯ ತದ್ಭಿನ್ನ ನೀತಿಯಿಂದಲೇ ತಿಳಿ ಪಾದಮೂಲವೆನ್ನು. ಖ್ಯಾತಿಯಾದ ವಾಸುಕಿ, ಪಾತಾಳ ಲೋಕದಲ್ಲಿರೋರು ಸರ್ಪಗಳು. ಯಾರ್ಯಾರಿದ್ದಾರೆ? ಪ್ರಧಾನವಾಗಿ ವಾಸುಕಿ, ಶಂಖ, ಗುಳಿಕ, ಶ್ವೇತ, ಧೃತರಾಷ್ಟ್ರ, ಮಹಾಶಂಕ, ಧನಂಜಯ, ಧಾತ, ಶಂಖಚೂಟ ಮಿಗಿಲಾದ ಸರ್ಪಗಳ ಜಾತಿ ಸಮೇತಲಿ ತುಂಬಿಕೊಂಡಿಪ್ಪರು ಪಾತಾಳದಲ್ಲಿ. ಸಮಸ್ತ ಸರ್ಪಗಳ ಲೋಕ ಯಾವುದು ಅಂದರೆ ಪಾತಾಳ ಲೋಕದಲ್ಲಿ ಸರ್ಪಗಳು ವಾಸ ಮಾಡಿಕೊಂಡಿರುತ್ತೆ. ಬಲುಕೋಪವುಳ್ಳವರಾಗೆ ಅಲ್ಲಿಯ ಸರ್ಪಗಳಿಗೆ ಸಿಕ್ಕಾಪಟ್ಟೆ ಸಿಟ್ಟಿದೆಯಂತೆ. ಆ ಸಿಟ್ಟಿರುವ ಸರ್ಪಗಳನ್ನೆಲ್ಲ ಭಗವಂತ ಏನು ಮಾಡಿದ್ದಾನೆ ಅಂದರೆ ತನ್ನ ಪಾದದ ತಳದಲ್ಲಿ ಒತ್ತಿಟ್ಟಿದ್ದಾನೆ. ಇಲ್ಲಾಂದರೆ ಮೇಲ್ಗಡೆ ಬಂದರೆ ಕಥೆ ಏನು? ಒಂದೊಂದು ಸಾಮಾನ್ಯ ಸರ್ಪಗಳು ಸುಮ್ಮನೆ ಸರೋವರದಲ್ಲಿ ನೀರು ಹಾವು ಬಂತು ಅಂದರೆ ಚೀರಾಡ್ಕೊಂಡು ಹೊರಗಡೆ ಓಡ್ಕೊಂಡು ಬರ್ತೀರ. ಅದೇನು ಕಚ್ಚಲ್ಲ, ಹೆದರಬೇಡಿ. ಆದರೂ ಎಷ್ಟು ಭಯ ಇದೆ ನಮಗೆ. ಪಾತಾಳ ಲೋಕದಲ್ಲಿರುವ ವಾಸುಕಿಯ ಶಕ್ತಿ ಎಂತಹದ್ದು ಅಂದರೆ ಸಮಗ್ರ ಭೂಮಿಯನ್ನು ಅವನ ದೇಹದಿಂದ ಸುತ್ತಬೋದಂತೆ ಒಂದು ರೌಂಡು. ಎಷ್ಟು ದೊಡ್ಡ ಸರ್ಪ ಅದು! ಅದರ ಸೌಂಡ್ ಎಫೆಕ್ಟಿಗೆ ಪಾತಾಳ ಲೋಕದಲ್ಲಿರುವ ಸರ್ಪಗಳೇ ಹೆದರುತ್ತಂತೆ. ಅಂಥ ಸೌಂಡ್ ಎಫೆಕ್ಟ್ ಇದೆ ವಾಸುಕಿಯದ್ದು.
ಅಂತಹ ವಾಸುಕಿಯನ್ನು ವಿಶೇಷವಾಗಿ, ಅದಕ್ಕೆ ನೋಡಿ ಯಾವ ಹಾವುಗಳಾದರೂ ಕೂಡ ಸುಯ್ಯ ಬಿಲದೊಳಗಡೆ ಹೋಗುತ್ತೆ. ಯಾಕೆಂದರೆ ನಮ್ಮ ಜಾಗ ಅದು ಅಂತ. ಎಷ್ಟು ಅದಕ್ಕೆ ಅವುಗಳಿಗೆ ಶಿಸ್ತಿದೆ ನೋಡಿ. ಅದು ನಮ್ಮ ಜಾಗದಲ್ಲಿ ನಾವು ಕೂತ್ಕೊಳ್ಬೇಕು ಅಂತ. ಹಾವು ಯಾವತ್ತೂ ಮೇಲೆ ಹತ್ತಲ್ಲ. ಅದು ಯಾರಾದರೂ ಬಂದರು ಅಂದರೆ ಟಕಟಕ ಮೇಲೆ ಹತ್ಕೊಂಡು ಹೋಗಲ್ಲ. ಅದು ಬಿಲದ ಒಳಗಡೆ ಹೋಗುತ್ತೆ. ಅದು ಯಾಕೆಂದರೆ ನಮ್ಮದು ಪಾತಾಳ, ನಾವು ಯಾವತ್ತೂ ಕೆಳಗಡೆ ಹೋಗಲಿಕ್ಕೆ ಇದ್ದವರು, ನಮ್ಮ ಜಾಗ ಅದು ಅಂತ. ಅವುಗಳ ಸ್ಥಾನ ಅದು. ಪಾತಾಳ ಲೋಕ ಧರಿಸಿಹನು ಧ್ಯಾನ ಮಾಡಿ. ಹೀಗೆ ಸಮಸ್ತ ಸರ್ಪ ಲೋಕಗಳು, ಅದರಲ್ಲಿ ಪ್ರಧಾನನಾಗಿ ಒಬ್ಬ ಧೃತರಾಷ್ಟ್ರ ಅನ್ನುವ ಸರ್ಪ. ಈ ಎಲ್ಲದರ ವಿವರಣೆ ನೋಡಿ. ವಾಸ್ತವಿಕವಾಗಿ ಪಾತಾಳದ ಧ್ಯಾನ ಆರಂಭದಲ್ಲಿ ಮಾಡಬೇಕು. ಸರ್ಪಗಳ ಧ್ಯಾನದ ಮೂಲಕ ಏಕಾಗ್ರತೆ ಬರುತ್ತೆ ಅಂತ ಅದಕ್ಕೆ ಕಾರಣವನ್ನೇ ಹೇಳ್ತಾರೆ. ಪಾತಾಳ ಲೋಕವನ್ನೇ, ಭಗವಂತನ ಪಾರದಲ್ಲಿ ಸರ್ಪಗಳಿದ್ದಾವೆ. ಆ ಸರ್ಪಗಳನ್ನು ಧ್ಯಾನ ಮಾಡಿದಾಗ ಚಿತ್ತಶುದ್ಧಿಯಾಗುತ್ತೆ ಅಂತ ಹೇಳಿದ್ದಾರೆ. ಬಹುತೇಕ ಮಹಾಭಾರತದ ಆರಂಭದಲ್ಲಿ ಬರುವುದು ಯಾವುದು ಅಂದರೆ ಇದೇ ಕಥೆಯೇ ಬರುತ್ತೆ. ಆದಿಪರ್ವದಲ್ಲಿ ಬರುವ ಕಥೆ ಇದೆಲ್ಲ ಈ ಧೃತರಾಷ್ಟ್ರ ಅನ್ನುವನ ಕಥೆ, ಉತ್ತಂಕನ ಕಥೆಯನ್ನು ಆರಂಭದಲ್ಲಿ ಹೇಳಿದ್ದಾರೆ, ಧೌಮ್ಯರ ಕಥೆಗಳನ್ನೆಲ್ಲ. ಅದರಲ್ಲಿ ಉತ್ತಂಕನ ಕಥೆಯನ್ನು ಹೇಳಬೇಕಾದ್ರೆ ಅವನು ಪಾತಾಳ ಲೋಕಕ್ಕೆ ಹೋಗ್ತಾನೆ. ತನ್ನ ರಾಜ್ಞಿಯಾದ ಗುರುಪತ್ನಿಗೆ ಕರ್ಣಕುಂಡಲವನ್ನು ತರಬೇಕಾದ್ರೆ ಅಲ್ಲಿ ತನಕ ಹೋಗ್ತಾನೆ ಅಂತೆಲ್ಲ ಕಥೆ ಇದೆ. ಅಲ್ಲಿ ಧೃತರಾಷ್ಟ್ರ, ಶಂಖ, ಗುಳಿಕ ಈ ಸರ್ಪಗಳ ವಿಸ್ತಾರವಾದ ವರ್ಣನೆ ಬಹುತೇಕ ಆದಿಪರ್ವ, 18 ಪರ್ವಗಳಲ್ಲಿ ಆದಿಪರ್ವದಲ್ಲಿ ಜನಮೇಜಯನ ಸರ್ಪಸತ್ರ. ಅಂದರೆ ಒಂದು ರೀತಿ ಮಹಾಭಾರತವೂ ಕೂಡ ಧ್ಯಾನದ ಪ್ರಕ್ರಿಯೆಯನ್ನೇ ಹೇಳ್ತಾ ಇದೆ ಎನ್ನಲಿಕ್ಕೆ ಸಮಾಧಿಯಾಗಿದೆ ಅದು. ಹೀಗೆ ಪಾತಾಳ ಲೋಕದಲ್ಲಿ ಎಲ್ಲ ಸರ್ಪಗಳು ವಾಸ ಮಾಡಿಕೊಂಡಿದ್ದಾರೆ ಭಗವಂತನ ಪಾದದ ತಳದಲ್ಲಿ. ಅದು ಮೊದಲನೆಯ ಲೋಕ ಅಂತ ಚಿಂತನೆ ಮಾಡಬೇಕು. ನಂತರ ಪೃಥಿವಿ ಉತ್ಪಾದಕ ತದಾಶ್ರಯವಾಗಿದೆ ವಜ್ರಾಂಕುಶ ಪದ ರಸಾತಳೋತ್ಪಾದಕ ಅಂತ. ಪಾತಾಳ ಲೋಕ ಆದಮೇಲೆ ಚಿಂತನೆ ಮಾಡಬೇಕಾದದ್ದು ರಸಾತಳ. ರಸಾತಳದಲ್ಲಿ ಭಗವಂತನ ಪಾದವನ್ನು ಚಿಂತನೆ ಮಾಡ್ತಾರೆ. ಮಧ್ಯದಲ್ಲಿ ಧ್ವಜ, ವಜ್ರ, ಅಂಕುಶ ಚಿಹ್ನೆಗಳ ಆ ಸುಂದರವಾದ ಪಾದ ರಸಾತಳ ಲೋಕದ ತುಂಬ ತುಂಬಿಕೊಂಡಿದೆಯಂತೆ. ದೊಡ್ಡ ಧ್ವಜ ಅದು. ನಮಗೆ ಧ್ವಜ ಅಂದ ತಕ್ಷಣ ಒಂದು 4-5 ಅಡಿಯ ಧ್ವಜದ ಚಿಂತನೆ ಬರುತ್ತೆ. ರಸಾತಳ ಲೋಕದಲ್ಲಿರುವ ಚೇತನರೆಲ್ಲ ನೋಡುವ ಆ ಧ್ವಜದ ವ್ಯಾಪ್ತಿ 10,000 ಯೋಜನ ಅಂತೆ. ವಿಜಯದಾಸರು ವರ್ಣನೆ ಮಾಡ್ತಾರೆ. 10,000 ವ್ಯಾಪ್ತಿಯ ಧ್ವಜ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅಲ್ಲಿರುವ ಲೋಕದಲ್ಲಿರುವ ರಸಾತಳದಲ್ಲಿರುವ ಚೇತನರೆಲ್ಲ ಅಂತಹ ಧ್ವಜ, ವಜ್ರ, ಅಂಕುಶ ಚಿಹ್ನೆಗಳನ್ನೆಲ್ಲ ನೋಡ್ತಾ ಭಕ್ತ ಜನಕ್ಕೆ ಆಶ್ರಯವಾಗಿಪ್ಪ ಪದ ರಸಾತಳೋತ್ಪಾದಕ ದಿತಿಸುತರು ಇಲ್ಲಿ ಉಂಟು. ರಸಾತಳ ಲೋಕದಲ್ಲಿ ಯಾರಿದ್ದಾರೆ ಅಂದರೆ ದ್ವಿತೀಯ ಮಕ್ಕಳೆಲ್ಲ ರಸಾತಳದಲ್ಲಿದ್ದಾರೆ. ಅಂದರೆ ನೋಡಿ, ಭಗವಂತ ಒಂದು ಹಂತದಲ್ಲಿ ತುಂಬ ಸಿಟ್ಟು ಯಾರಿಗೆ ಜಾಸ್ತಿ ಇದೆ, ಗಲಾಟೆ ಯಾರು ಜಾಸ್ತಿ ಮಾಡ್ತಾರೆ ಅವ್ರನ್ನೆಲ್ಲ ಕೆಳಗಡೆ ಪಾರದ ಬುಡದಲ್ಲಿ ಇಟ್ಕೊಂಡಿದ್ದಾನೆ. ಅಲ್ಲಿ ಕೆಳಗಡೆ ಕೂತ್ಕೊಳ್ಳಿ ಅಂತ ಅವ್ರನ್ನ ಇಟ್ಕೊಂಡಿದ್ದಾನೆ. ಗಲಾಟೆ ಮಾಡದೇ ಇದ್ದವ್ರನ್ನೆಲ್ಲ ಮೇಲಿಟ್ಕೊಂಡಿದ್ದಾನೆ. ದೇವತೆಗಳನ್ನೆಲ್ಲ ಮೇಲಿಟ್ಕೊಂಡಿದ್ದಾನೆ. ಗಲಾಟೆ ಮಾಡೋರನ್ನೆಲ್ಲ ಕೆಳಗೆ, ಪಾತಾಳ ಲೋಕಕ್ಕಿಂತ ಇನ್ನೂ ಕೆಳಗೆ ಹಾಕಿದ್ದಾನೆ. ತುಂಬ ಗಲಾಟೆ ಮಾಡೋರು ತಮೋ ಯೋಗ್ಯರು, ಅವರನ್ನ ಭೂಲೋಕ ವರ್ಣನೆಯಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಇನ್ನೂ ತುಂಬ ಕೆಳಗೆ ಇದ್ದಾರೆ. ಅಂಧಂತಮಸ್ಸಿನಲ್ಲಿ ಅವ್ರನ್ನೆಲ್ಲ ಹಾಕಿದ್ದಾನೆ. ಆದ್ದರಿಂದ ತುಂಬ ಗಲಾಟೆ ಮಾಡಿದವರೆಲ್ಲ ಕೆಳಗಿರ್ತಾರೆ, ಗಲಾಟೆ ಕಡಿಮೆ ಮಾಡಿದವರು ಮೇಲಿರ್ತಾರೆ ಅಂತ ಇದೊಂದು ಸಾಮಾನ್ಯವಾದ ಒಂದು ಸೂಚನೆ. ದಿತಿಸುತರು ಇಲ್ಲಿಯುಂಟು ನಾಮಭೇದದಲ್ಲಿ. ಈ ರಸಾತಳ ಹೇಗಿದೆ ಅಂದರೆ ಇದು ಬಿಳದ ರೂಪದಲ್ಲೇ ಇದೆ. ರಸಾತಳಕ್ಕೆ ಹೋಗಬೇಕಾದ್ರೆ ದೊಡ್ಡದು ಮಹಾದ್ವಾರಗಳೆಲ್ಲ ಇಲ್ಲ, ಹೋಲುಗಳಿದೆಯಂತೆ. ಹೋಲಿನ ಮೂಲಕ ಹೋಗಬೇಕಂತೆ. ಆ ರಸಾತಳಕ್ಕೆ ಬಿಲದ ಮೂಲಕ ಹೋಗಬೇಕು ಅಂತ. ವಿಜಯದಾಸರಿಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಬೇಡಿ. ಅವರು ಭೃಗು ಋಷಿಗಳು. 14 ಲೋಕದ ತುಂಬ ಸಂಚಾರ ಮಾಡುವ ಸಾಮರ್ಥ್ಯ ಬರಲಿ ಅಂತ ಭಗವಂತನಿಂದ ವರವನ್ನು ಪಡೆದ ಋಷಿಗಳಲ್ಲಿ ಅಗ್ರಗಣ್ಯರು. ಮಹರ್ಷೀಣಾಂ ಭೃಗುರಹಂ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಂಡಿದ್ದಾನೆ. ನನ್ನ ವಿಭೂತಿ ರೂಪ ಎಲ್ಲಿದೆ ಅಂದರೆ ಭೃಗು ಋಷಿಗಳಲ್ಲಿ ಇದೆ. ಯಾಕೆ ಅಂದರೆ ನನ್ನ ವಿಭೂತಿ ರೂಪವನ್ನು ನೋಡಿದವರು ಅವರು ಪಾತಾಳ ಲೋಕಕ್ಕೆ ಹೋಗಿ ನೋಡಿದ್ದಾರೆ. ಅವರ ಜೀವನ ಚರಿತ್ರೆಯಲ್ಲೂ ಬರ್ತಾರೆ. ಒಂದೇ ದಿನ ಕಾಶಿಗೆ ಹೋಗಿ ಇವತ್ತು ಬರ್ಬೋದು, ನಾವು ಫ್ಲೈಟಲ್ಲಿ ಹೋಗಬೇಕಾಗುತ್ತೆ. ಬಿಲದಿಂದ ಚಿಕಲಪರವಿಯಿಂದ ಬಿಲದಿಂದ ಕಾಶಿಗೆ ಹೋಗಿ ಸಾಣೇಕಲ್ ತಗೊಂಡು ಮಧ್ಯಾಹ್ನದೊಳಗಡೆ ವಾಪಸ್ ಬಂದವರು ಕರ್ನಾಟಕಕ್ಕೆ ವಿಜಯದಾಸರು. ಹಾಗಾಗಿ ಅವರು ಬಿಲದಲ್ಲಿ ಸಂಚಾರ ಮಾಡುವ ತಾಕತ್ತಿದೆ. ಆದ್ದರಿಂದ ಅವರಿಗೆ ಎಲ್ಲಿ ಬಿಲ ಇದೆ, ಎಲ್ಲಿ ದ್ವಾರ ಇದೆ ಗೊತ್ತಿದೆ. ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಪುಸ್ತಕ ನೋಡಿ ಕಾದಂಬರಿ ಬರೆದವರಲ್ಲ ಅವರು. ಅಪರೋಕ್ಷ ಜ್ಞಾನದಿಂದ ಸಾಕ್ಷಾತ್ಕರಿಸಿಕೊಂಡು ಮಾತನಾಡುವ ಅರ್ಹತೆ ವಿಜಯದಾಸರದ್ದು ಅಂತ ಚಿಂತನೆ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಇಲ್ಲಿ ನಿಮಗೆ ಗೊತ್ತಿಲ್ಲ, ಆ ಎಲ್ಲ ದಿತಿಸುತರಿಗೆಲ್ಲ ಭಗವಂತ ಕೊಟ್ಟ ನಾಮ ಯಾವುದು ಅಂದರೆ ಅಚ್ಯುತ ನಾಮ ಅಂತ ಹೇಳ್ತಾರೆ. ಅಚ್ಯುತ ನಾಮ ಎಷ್ಟು ಸಂಬಂಧಗಳಿದೆ ಪರಸ್ಪರ ದಾಸರ ಸುಳಾದಿಗಳಿಗೆ ಅಂದರೆ ಅವರಿಗೆಲ್ಲ ಒಂದೇ ನಾಮ ಕೊಟ್ಟಿದ್ದಾರೆ. ದೈತ್ಯರಿಗೆಲ್ಲ ನೀವೆಲ್ಲ ಅಚ್ಯುತ ಅನ್ನಿ, ಅಚ್ಯುತ ಅನ್ನಿ ಅಂತ. ನಮ್ಮ ವಿಷ್ಣು ರಹಸ್ಯರಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಹಯಗ್ರೀವ, ಭೂವರಾಹ ಈ ಮಂತ್ರಗಳ ಜಪಗಳನ್ನೆಲ್ಲ ಸಾಮಾನ್ಯರು ಜಪಿಸಿದರೆ ಅಪಚಾರ ಆಗುತ್ತೆ ಅವರಿಗೆ. ತುಂಬ ಉಗ್ರ ರೂಪಗಳು ಅದು. ಎಲ್ಲರೂ ಪಠಿಸಬಹುದಾದ ನಾಮ ಯಾವುದು ಅನ್ನೋ ಪ್ರಶ್ನೆಗೆ ಅಚ್ಯುತ ನಾಮ ಅಂತ ಹೇಳಿದ್ದಾರೆ.
ಅವರು ದೈತ್ಯರ ಮಕ್ಕಳು, ಹಾಗಾಗಿ ನೀವು ಅಚ್ಯುತ ಅನ್ಬೋದು, ಬೇರೆ ಅನ್ನಲಿಕ್ಕಿಲ್ಲ. ವಿಜಯದಾಸರು ಇನ್ನೊಂದು ಸುಳಾದಿಯಲ್ಲಿ ಎಲ್ಲೆಲ್ಲಿ ಏನೇನು ಧ್ಯಾನ ಮಾಡಬೇಕು ಅಂತ ಹೇಳಬೇಕಾದ್ರೆ, ಶೌಚಾಲಯದಲ್ಲೂ ಚಿಂತನೆ ಮಾಡಬಹುದಾದ ನಾಮ ಯಾವುದು ಅಂದರೆ ಅಚ್ಯುತ ನಾಮ ಅಂತ ಹೇಳ್ತಾರೆ. ಸಾಮಾನ್ಯ ಅದು ದೈತ್ಯರ ತಾಣ ಅಂತ ಅರ್ಥ ಶೌಚಾಲಯ ಅಂದರೆ. ಅಲ್ಲಿ ದೈತ್ಯರಿಗೆ ಕೊಟ್ಟಿರುವಂತಹ ನಾಮ ಯಾವುದು? ಅಚ್ಯುತ ನಾಮಕ್ಕೆ ದೋಷವೇ ಇಲ್ಲ ಅಂತ. ಆದ್ದರಿಂದಲೇ ದೋಷ ಪರಿಹಾರಕವಾದ ನಾಮ ಅದು. ನಾವು ಸಂಧ್ಯಾವಂದನೆ ಮಾಡಿದಾಗಲೂ ಕೂಡ ಅದರ ಕರ್ಮಲೋಪ ಆದರೆ ಕೊನೆಗೆ ಹೇಳೋದು ಏನು ಅಂದರೆ ಅಚ್ಯುತಾಯ ನಮಃ ಅಂತ ಮೊದಲು ಹೇಳುವ ನಾಮ ಅದು. ಅಚ್ಯುತಾಯ ನಮಃ. ಚ್ಯುತಿ ಇಲ್ಲದೆ ಇದ್ದವನು, ದೈತ್ಯರಿಗೆ ಯಾವಾಗಲೂ ಚ್ಯುತಿ ಇದೆ, ನೀವು ಚ್ಯುತಿ ಹೊಂದಬೇಡಿ ಎನ್ನುವ ಆ ನಾಮವನ್ನು ಭಗವಂತ ಕೊಟ್ಟಿದ್ದಾನೆ. ಮತ್ತು ಇದರ ಬಗ್ಗೆ ಇನ್ನೂ ಆಳವಾಗಿ ಚಿಂತನೆ ಮಾಡ್ತಾರೆ ವಿಜಯದಾಸರು. ರಸಾತಳ ಲೋಕದಲ್ಲಿ ಶ್ವಾನ ರೂಪ ಉಂಟು. ಭಗವಂತನ ರೂಪ ಯಾವುದು ಅಂದರೆ ನಾಯಿಯ ರೂಪ ಅಂತಾರೆ. ಇದೇನ್ರಿ ನಾಯಿ ರೂಪ ಇದೆಯಾ ದೇವರಿಗೆ ಅಂದರೆ, ಆದ್ದರಿಂದ ನಾಯಿ ಸಾಕೋರಿಗೆ ಒಂದು ಸ್ಫೂರ್ತಿ. ನಾಯಿ ಸಾಕೋರಿಗೆ ಸ್ಫೂರ್ತಿ ಅಲ್ಲ, ನಾಯಿಗೂ ಅನ್ನ ಹಾಕೋರಿಗೆ ಸ್ಫೂರ್ತಿ ಅಷ್ಟೆ. ಆ ನಾಯಿಯ ರೂಪವನ್ನು ಧ್ಯಾನ ಮಾಡಬೇಕು ಅಂತ. ಇದೆಲ್ಲವೂ ಕೂಡ ಈ ಪ್ರಕ್ರಿಯೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದೆ. ವಾಯುದೇವರ ಶ್ವಾನ ರೂಪಗಳು, ಭಗವಂತನ ಶ್ವಾನ ರೂಪಗಳು. ಈ ಶ್ವಾನ ಅನ್ನುವ ಪದ್ಧತಿ ಭಗವಂತನ ರೂಪಗಳಿದ್ದಾವೆ. ಈ ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ಹೇಳ್ತಾರೆ, ವೈಕುಂಠ ಲೋಕದಲ್ಲಿಯೂ ಕೂಡ 2 ನಾಯಿಗಳಿದೆಯಂತೆ, ಶ್ಯಾಮ ಶಬಲ ಅಂತ. ಬಲಿಹರಣ ಮಾಡಬೇಕಾದ್ರೆ ದಿನ ಅವುಗಳಿಗೆ ಅನ್ನ ಹಾಕಬೇಕು, ಪ್ರತಿದಿನ ಗೋಗ್ರಾಸವನ್ನು ಕೊಡಬೇಕು, ನಾಯಿಗಳಿಗೂ ಅನ್ನ ಹಾಕಬೇಕು, ಆಮೇಲೆ ಬಾಯಿಗೆ ಹಾಕ್ಕೊಳ್ಬೇಕು. ಅದು ಯಾರಿಗೂ ಕೊಡದೆ ನಾವೇ ತಿಂದರೆ ನಾವೇ ನಾಯಿಗಳಾಗ್ತೇವೆ ಅಂತ ಅದಕ್ಕೆ ಉತ್ತರ ಇದೆ. ಹೀಗೆ ಆ ಭಗವಂತನ ಒಂದು ಶ್ವಾನ ಅನ್ನುವ ಬೃಹದಾರಣ್ಯಕದಲ್ಲಿ ಹೇಳುವ ಶ್ವೇತರೂಪದ ಒಂದು ಶ್ವಾನ ರೂಪ, ಅದನ್ನು ದೈತ್ಯರಿಗೆ ಧ್ಯಾನ ಮಾಡಲಿಕ್ಕೆ ಹೇಳಿದ್ದಾರಂತೆ. ಆದ್ದರಿಂದ ನಮಗೆಲ್ಲ ಎಷ್ಟು ಅಂದರೆ, ನೀವು ನಾಯಿನ ಧ್ಯಾನ ಮಾಡಬೇಡಿ, ವಿರಾಟ ರೂಪ ಧ್ಯಾನ ಮಾಡಿ. ನಾಯಿಯ ಭಗವಂತನ ರೂಪ ಧ್ಯಾನ ಮಾಡಲಿಕ್ಕೆ ಅಧಿಕಾರಿಗಳು ಯಾರು? ದೈತ್ಯರು ಅಂತ ಅರ್ಥ. ಆದ್ದರಿಂದ ನಾಯಿ ಸಾಕೋರು ಯಾರು? ಮತ್ತೆ ಅದನ್ನು ನೀವೇ ತಿಳ್ಕೊಳ್ಬೇಕು.